Hello everyone, this is my first video in my channel and I'm quite nervous about it. I don't know how will it come. So please do support. Today we will discuss about the C programming. I don't know about all the universities, but in Mysore University, for the first sem students who are studying in BCA will have the C programming, okay? So, and non-autonomous college. Okay. So firstly, we need to know how to open the application with that supports C programming. Okay, that is Turbo C++. Okay, the name is Turbo C++. To download and install this application, you have to refer some other videos that will be in YouTube or Google anywhere. ಆ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಓಕೆ, ಇಲ್ಲಿ ಫೈಲಿಗೆ ಹೋಗಿ ಫೈಲ್ ಹತ್ರ ಹೋಗಿ ನ್ಯೂಗೆ ಹೋಗಬೇಕು. ಓಕೆ, ಸೊ ಈ ಥರ ನೋ ನೇಮ್ 00.cpp ಅಲ್ಲಿ ಸೇವ್ ಆಗಿರುತ್ತೆ. CPP ಇಸ್ ನಥಿಂಗ್ ಬಟ್ C++. ಓಕೆ, ಇದನ್ನ ನೀವು ಸೇವ್ ಆಸ್ ಕೊಟ್ಟು ಕ್ಯಾನ್ ಯು ಸಿ ಮೈ ಫೋಲ್ಡರ್ ಹಿಯರ್? ಇಲ್ಲಿ ಕಾಣಿಸ್ತಿದೆಯಾ ನನ್ನ ನೇಮ್ದು ಫೋಲ್ಡರ್ ಇಲ್ಲಿ? ಸೊ ಜಸ್ಟ್ ಕ್ಲಿಕ್ ಆನ್ ಇಟ್, ಗಿವ್ ಅ ನೇಮ್, ಏನಾದರೂ ಒಂದು ನೇಮ್ ಕೊಡಿ, ಲೈಕ್ ಪ್ರೋಗ್ರಾಮ್ 1. ಡೋಂಟ್ ಗಿವ್ ದ ಕೀವರ್ಡ್, ಡೋಂಟ್ ಗಿವ್ ಅದರ್ ಸ್ಪೆಷಲ್ ಸಿಂಬಲ್ಸ್. ಅಂಡರ್ಸ್ಕೋರ್ ಇಸ್ ಫೈನ್ ಅಂಡ್ ನೇಮ್ ಶುಡ್ ಆಲ್ವೇಸ್ ಸ್ಟಾರ್ಟ್ ಈದರ್ ವಿತ್ ಅಂಡರ್ಸ್ಕೋರ್, ಲೈಕ್ ಈ ಥರ ಅಂಡರ್ಸ್ಕೋರ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು, ಬಟ್ ನಾಟ್ ವಿತ್ ದ ನಂಬರ್. ಓಕೆ, ನಂಬರ್ ಅಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಫಸ್ಟ್ ಲೆಟರ್ ಆಲ್ಫಾಬೆಟ್ ಅಥವಾ ಅಂಡರ್ಸ್ಕೋರ್ ಆಗಿರ್ಬೋದು. ಓಕೆ, ಸೊ ಡಾಟ್. ಓಕೆ, ಸೊ ಸಿ ಅಲ್ಲಿ ಸೇವ್ ಆಗಿದೆ. ಸೊ ದ್ಯಾಟ್ ಇವಾಗ ಇಂಟರ್ಪ್ರಿಟರ್ಗೆ ಗೊತ್ತು ನಮ್ಮ ಪ್ರೋಗ್ರಾಮ್ ಸಿ ಅಲ್ಲಿ ರನ್ ಆಗಬೇಕು ಅಂತ. ಓಕೆ, ನಾವೇನೇ ಟೈಪ್ ಮಾಡ್ತಿದ್ರು ಇಲ್ಲಿ ಅದು ಸಿ ಅಲ್ಲಿ ಇರುತ್ತೆ ಅನ್ನೋದು ಈಗ ಇಂಟರ್ಪ್ರಿಟರ್ಗೆ ಗೊತ್ತಾಗಿದೆ. ಫೈನ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಸಿಂಪ್ಲೆಸ್ಟ್ ಪ್ರೋಗ್ರಾಮ್. ನಾನು ಇಲ್ಲಿ ಜಾಸ್ತಿ ಥಿಯರಿನ ಹೇಳಕ್ ಹೋಗಲ್ಲ, ಬಿಕಾಸ್ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಚಾನಲ್. ಓಕೆ, ಸೊ ಐ ಡೋ ಓನ್ಲಿ ದ ಪ್ರಾಕ್ಟಿಕಲ್ ಥಿಂಗ್ಸ್ ಆ್ಯಂಡ್ ನಾಟ್ ದ ಥಿಯರಿ ಪಾರ್ಟ್. ಸೊ ಐ ಗಿವ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಟು ದ ಥಿಯರಿ ಪಾರ್ಟ್ ಆ್ಯಂಡ್ ನಾಟ್ ಗೋ ಇನ್ ಟು ದ ಡೆಪ್ತ್. ಸೊ ಸಿ ಅಂದರೆ ಗೊತ್ತು, ಇಟ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ಐಡಿಯಾ ಇದ್ದೇನೆ, ನಮ್ಮದು ಚಾನಲ್ ಹತ್ರ ಬಂದಿರ್ತೀರಾ ಟು ಅಂಡರ್ಸ್ಟ್ಯಾಂಡ್ ದ ಕೋಡ್. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್. ಸೊ ಇದು two common lines. Conio or conio.h is used to apply the clear screen and get method into the program. Okay, suppose I have run the program 1 and now I need to run the program 2. When I run the program 2, the program 1 output will be still there on the output screen and it will be not erased. Okay, so this is clear screen. So what does the getch do then? Getch method will hold the output screen. Okay, so we use both these clear screen and getch with the help of conio.h, and the input and output is taken using this stdio.h. Void main. Be careful about the space. So what is this void main is nothing but this is where the program execution starts. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಅಥವಾ ಇಲ್ಲಿಂದ ಪ್ರೋಗ್ರಾಮ್ ನನಗೆ ರನ್ ಆಗಬೇಕು ಅಂತ ಇಂಟರ್ಪ್ರಿಟರ್ಗೆ ಹೇಳೋದೆ ಈ ವಾಯ್ಡ್ ಮೇನ್. ವಾಯ್ಡ್ ಅಂದರೆ ನಲ್, ಸೊ ಇಟ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಮೇನ್ ಮೆಥಡ್ ಅಂದರೆ ದ ಪ್ರೋಗ್ರಾಮ್ ಮೇನ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಅನ್ನೋದನ್ನ ಹೇಳುತ್ತೆ. ಓಕೆ, ಐ ನೀಡ್ ಟು ಇನಿಷಿಯಲೈಸ್ ಆರ್ ಡಿಕ್ಲೇರ್ ಫ್ಯೂ ವೇರಿಯೇಬಲ್ಸ್ as soon as I open the main method. So main method na nanu illi flower bracket use ಮಾಡ್ಕೊಂಡು I have opened it. Okay, so main method ಇಲ್ಲಿಂದ ಸ್ಟಾರ್ಟ್ ಆಯಿತು. ಸೊ main method ಒಳಗಡೆ ನಂದು ಕೋಡ್ ಇದೆ. ವಾಟ್ ಇಸ್ ಮೈ ಕೋಡ್? ಇಂಟ್. ಯೂಶಲಿ ಪ್ರೋಗ್ರಾಮರ್ಸ್ ಅಥವಾ ಡೆವಲಪರ್ಸ್ ನನ್ನ ಪ್ರೋಗ್ರಾಮ್ನ ಬೇರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಪ್ರೋಗ್ರಾಮ್ನ ಡಿಸೈನ್ ಮಾಡ್ತಾರೆ. ಓಕೆ, ನಾನು ಬರೆದಿರೋ ಕೋಡು ಎಲ್ಲರಿಗೂ ಅರ್ಥ ಆಗಬೇಕು. ಸೊ ಅಂಥ ವರ್ಡ್ಸ್ನ ಯೂಸ್ ಮಾಡಿದರೆ it will be helpful to others also. Okay, so use the words that will be understood to other programmers or developers or other persons also, other users also. So nanili int radius anta kottidini. What is my program actually? Area and circumference is my program. So nanu radius ತಗೊಂಡಿದ್ದೀನಿ to find the area and circumference. Fine, done. ಈಗ float value ತಗೋತೀನಿ. I hope you know the difference between int and float. Area, circumference. As I said, take the word or use this sentence or a word which can be understood by all other users. Declaration ಮತ್ತು initialization ಆದಮೇಲೆ ನಾವು clear screen ಮೆಥಡ್ನ ಯೂಸ್ ಮಾಡ್ತೀವಿ.
ಒಂದು ಸೆಂಟೆನ್ಸ್ನ ಟರ್ಮಿನೇಟ್ ಮಾಡಬೇಕು ಅಂದರೆ ವಿ ಯೂಸ್ ಸೆಮಿಕೋಲನ್ ವೆನ್ ವಿ ಟರ್ಮಿನೇಟ್ ಅ ಸೆಂಟೆನ್ಸ್. ಇಟ್ ಮೈಟ್ ಬಿ ಎನಿಥಿಂಗ್ ಎಕ್ಸೆಪ್ಟ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಲೈಕ್ ಲೂಪಿಂಗ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. Every sentence must be terminated with semicolons in C programming. I'll be printing. So what is the method that we use in printing the statement in C programming? We use printf. So it is a print function. I'll type enter the radius, okay, /n. So as I said, I'm taking radius as my input from the users. So I'm typing a sentence called enter the radius to the user. So /n is nothing but cursor moving to the next line. Scanf method to read your output. So in scanf, as you have learned in the theory, we use access specifiers. Okay, starts with percentage. Okay, for the integer you use b, for float you use f, and for string you use s, and for character you use c. So this is how the access specifier is segregated. Okay, so now I need to read the integer radius, okay, not the float one, because my input is radius. So be careful about this. I am taking the input radius and I need to give the access specifier of the int that is associated with radius. Okay, so within the double quotes write %d, comma. Here we use ampersand. It is known as ampersand, and this is to read the. So I have taken the input, I have read the input. Now I need to give the formula for area and circumference. Okay, so how do we find area? Area is found 3.14, that is the pi value, into radius into radius. So what is my circumference formula? 2 into pi into radius. Okay, now I'll run it. Okay, so you have understood till here. Now I'll be running the program. Control F9. Look at the blinking line. It is called cursor in Turbo C++. So it has come to the next line. So I'll be giving my input as 2, and yeah, I found it. You can cross check whether the answer is right or wrong using the formula. ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾವು ಫಸ್ಟ್ ಹೆಡರ್ ಫೈಲ್ಸ್ನ ಯೂಸ್ ಮಾಡ್ತೀವಿ. ಹೆಡರ್ ಫೈಲ್ಸ್ ಒಂದು STDIO ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ನ ತೊಗೊಳೋಕ್ಕೆ, ಅಂದರೆ printf ಮತ್ತು scanfನ ತಗೊಂಡು ಯೂಸ್ ಮಾಡೋದಕ್ಕೋಸ್ಕರ ನಾವು stdio.hನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ conio.h ಏನು ಮಾಡುತ್ತೆ ಅಂದರೆ ಕ್ಲಿಯರ್ ಸ್ಕ್ರೀನ್ ಮತ್ತು ಗೆಚ್, ಅಂದರೆ ಹಳೆ ಔಟ್ಪುಟ್ನ ಇರೇಸ್ ಮಾಡೋದಕ್ಕೋಸ್ಕರ ಕ್ಲಿಯರ್ ಸ್ಕ್ರೀನ್, ಗೆಚ್ನ ಔಟ್ಪುಟ್ ಸ್ಕ್ರೀನ್ ಹೋಲ್ಡ್ ಮಾಡೋದಕ್ಕೋಸ್ಕರ ಗೆಚ್ನ ಯೂಸ್ ಮಾಡ್ತೀವಿ. ವಾಯ್ಡ್ ಮೇನ್ ಯೂಸ್ ಮಾಡಿದ್ದೀವಿ. ವಾಯ್ಡ್ ಮೇನ್ ಅಂದರೆ ಇದು ನಮ್ಮ ಇಂಟರ್ಪ್ರಿಟರ್ಗೆ ಹೇಳುತ್ತೆ ಇಲ್ಲಿಂದ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಾನು ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿದ್ದೀನಲ್ಲ, ಸೊ ಇದು ಹೇಳುತ್ತೆ ಇಲ್ಲಿಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಈ ಬ್ಲಾಕ್ವರೆಗೂ. ನಂದು ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್, ಓಪನಿಂಗ್ ಫ್ಲವರ್ ಬ್ರಾಕೆಟಿಂದ ಔಟ್ಪುಟ್ ಸ್ಕ್ರೀನ್ ಬಂದಿರೋದ್ರಿಂದ ನಂದು ಮೌಸ್ ಗ್ಲಿಚ್ ಆಗಿದೆ, ಸೊ ಮೌಸ್ ವರ್ಕ್ ಆಗ್ತಿಲ್ಲ. ಸೊ ಜಸ್ಟ್ ಇಲ್ಲಿ ನಂದು ಬ್ಲಿಂಕ್ ಆಗ್ತಿರೋ ಕರ್ಸರ್ ನೋಡಿ. ಸೊ ಇದು ಓಪನಿಂಗ್ ಫ್ಲವರ್ ಬ್ರಾಕೆಟ್ ಆಫ್ ದ ಮೇನ್ ಮೆಥಡ್, ಮತ್ತು ಇದು ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ಮೇನ್ ಮೆಥಡ್. ಸೊ ಈ ಬ್ಲಾಕ್ ನಡುವೆ ಇರುವಂತಹ ಏನೇ ಪ್ರೋಗ್ರಾಮ್ ಇರಲಿ ಅದು ಪ್ರಿಂಟ್ ಆಗುತ್ತೆ ಅಂತ ಇಂಟರ್ಪ್ರಿಟರ್ಗೆ ಹೇಳ್ತಾ ಇದೆ. ರೇಡಿಯಸ್ನ ಇಂಟೀಜರ್ ಡೇಟಾ ಟೈಪಲ್ಲಿ ಹೋಲ್ಡ್ ಮಾಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ಫ್ಲೋಟ್. ಫ್ಲೋಟ್ ಏನು ಮಾಡ್ತಿದೆ ಅಂದರೆ ಏರಿಯಾ ಮತ್ತು ಸರ್ಕಂಫರೆನ್ಸ್ನ ಫ್ಲೋಟ್ ಥರ ಡೇಟಾ ಟೈಪಲ್ಲಿ ಹೋಲ್ಡ್ ಮಾಡ್ಕೊಂಡಿದೆ. ಅಂದರೆ ನಮಗೆ ಔಟ್ಪುಟ್ಟು ಡೆಸಿಮಲ್ ಅಲ್ಲಿ ಬರುತ್ತೆ, ಬಟ್ ನಮ್ಮ ಇನ್ಪುಟ್ ಯಾವ್ದ್ರಲ್ಲಿ ಕೊಡ್ಬೇಕು, ನಾವು ಇಂಟೀಜರಲ್ಲಿ ಕೊಡಬೇಕು, ನಾವು ಡೆಸಿಮಲ್ನ ಯೂಸ್ ಮಾಡುವಾಗಿಲ್ಲ. ಫಾರ್ ಎಕ್ಸಾಂಪಲ್ ಮತ್ತೆ ನಾನು ಸ್ಕ್ರೀನ್ಗೆ ಹೋಗ್ತೀನಿ, 2.3 ಅಂತ ಕೊಡ್ತೀನಿ. ಓಕೆ, ಸೊ ಈ 3 ಏನಾಗುತ್ತೆ ಅಂದರೆ ಇಗ್ನೋರ್ ಆಗುತ್ತೆ. ಈ 3ನ ಅದು ಕನ್ಸಿಡರೇ ಮಾಡ್ಕೊಳ್ಳಲ್ಲ, ಬಿಕಾಸ್ ನಾನು 2 ಕೊಟ್ಟಾಗಲೂ ನನಗೆ ಸೇಮ್ ಔಟ್ಪುಟ್ ಬಂದಿತ್ತು, ಇವಾಗಲೂ ನನಗೆ ಸೇಮ್ ಔಟ್ಪುಟ್ಟೇ ಬರ್ತದೆ. ಸೊ 0.3 ನನಗೆ ಇಗ್ನೋರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏರಿಯಾ ಕಾಮನ್ ಸರ್ಕಂಫರೆನ್ಸ್ ಆಯಿತು. ಕ್ಲಿಯರ್ ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಟು ಕ್ಲಿಯರ್ ದ ಪ್ರೀವಿಯಸ್ ಔಟ್ಪುಟ್ ಸ್ಕ್ರೀನ್ ಕ್ಲಿಯರ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಪ್ರಿಂಟಫ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನನಗೆ ಎಂಟರ್ ದ ರೇಡಿಯಸ್ ಅಥವಾ ಯೂಸರಿಂದ ಇನ್ಪುಟ್ ತೊಗೋಬೇಕು ಅಂದರೆ ಅವರಿಗೆ ಫಸ್ಟ್ ಗೊತ್ತಿರಬೇಕು ನಾನು ಏನು ಇನ್ಪುಟ್ ಕೊಡ್ತಾ ಇದ್ದೀನಿ ಅಂತ. ಸೊ ಯೂಸರ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದೆ ಎಂಟರ್ ದ ರೇಡಿಯಸ್ ಅಂತ. ಸೊ ಯೂಸರ್ಗೆ ಗೊತ್ತಿರುವಾಗ ಓಕೆ ನಾನು ಸರ್ಕಲ್ದು ರೇಡಿಯಸ್ನ ಇನ್ಪುಟ್ ಆಗಿ ಕೊಡಬೇಕು ಅಂತ. ಸೊ
ಇದು ಒಂದು ಸೆಂಟೆನ್ಸ್. ನೆಕ್ಸ್ಟ್ ಸ್ಕ್ಯಾನ್ಎಫ್ ಡಿಸ್ಪ್ಲೇ ಆಗಲ್ಲ, ಜಸ್ಟ್ ನಾವು ಕೊಟ್ಟಿರೋ ಇನ್ಪುಟ್ ನ ರೀಡ್ ಮಾಡ್ಕೊಳುತ್ತೆ. ಸೊ ಸ್ಕ್ಯಾನ್ಎಫ್ ಕೆಲಸ ಏನು ಅಂದ್ರೆ ಇಟ್ ರೀಡ್ಸ್ ಆರ್ ಇನ್ಪುಟ್ ಅಷ್ಟೇ. ಈ ಪರ್ಸೆಂಟೇಜ್ ಡಿ ಏನ್ ಮಾಡುತ್ತೆ ಅಂದ್ರೆ ಆಕ್ಸೆಸ್ ಮಾಡುತ್ತೆ. ನಾನಿಲ್ಲಿ ಕೊಟ್ಟಿರುವಂತ ಇನ್ಪುಟ್ ನ ಈ ಪರ್ಸೆಂಟೇಜ್ ಡಿ ಡೇಟಾ ಟೈಪ್ ಅಲ್ಲಿ ಏನಿದೆ ಆ ಡೇಟಾ ಟೈಪ್ ನ ಮುಖಾಂತರ ನನಗೆ ಇದನ್ನ ರೀಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈ ಫಾರ್ಮುಲಾದಲ್ಲಿ ಇವ್ಯಾಲ್ಯೂಯೇಟ್ ಆಗಿರುವಂತಹ ಆನ್ಸರ್ ಅಥವಾ ಜನರೇಟ್ ಆಗಿರೋ ಆನ್ಸರು ಏರಿಯಾದಲ್ಲಿ ಸ್ಟೋರ್ ಆಗಿರುತ್ತೆ. ಮತ್ತೆ ಸರ್ಕಂಫರೆನ್ಸ್ ಅಲ್ಲೂ ಅಷ್ಟೇ, ಈ ಎಕ್ಸ್ಪ್ರೆಷನ್ ಇಂದ ಇವ್ಯಾಲ್ಯೂಯೇಟ್ ಆಗಿರೋ ಆನ್ಸರು ಅಥವಾ ಜನರೇಟ್ ಆಗಿರೋ ಆನ್ಸರು ಸರ್ಕಂಫರೆನ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನ ಈ ಪ್ಲೇಸ್ ಅಲ್ಲಿ ಪ್ರಿಂಟ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ನಾವು ಈ ಆಕ್ಸೆಸ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಎಸ್ಕೇಪ್ ಸೀಕ್ವೆನ್ಸ್. ಅಂದ್ರೆ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ನೆಕ್ಸ್ಟ್ ಲೈನಿಗೆ ಏನು ಹೋಗುತ್ತೆ ಅಂದ್ರೆ ಏರಿಯಾ ಆನ್ಸರ್ ನೆಕ್ಸ್ಟ್ ಲೈನಿಗೆ ಹೋಗಲ್ಲ, ಬಟ್ ಸರ್ಕಂಫರೆನ್ಸ್ ಲೈನ್ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಈ ಪ್ರಿಂಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಸ್ಲಾಶ್ ಅನ್ನು ತೆಗೆದ್ರೆ ವಾಟ್ ವಿಲ್ ಹ್ಯಾಪನ್ ಅಂತ ತೋರಿಸ್ತೀನಿ. ಸಿ ದ ಡಿಫ್ರೆನ್ಸ್ ಗೊತ್ತಾಯ್ತಾ? ಇಷ್ಟು ಟೈಮ್ ಯಾಕೆ ತಗೊಂಡ್ರೆ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ. ಆ್ಯಂಡ್ ಯಾ, ಥ್ಯಾಂಕ್ ಯು. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಟು ಕಮೆಂಟ್. ಆ್ಯಂಡ್ ಯಾವ ಥರ ವಿಡಿಯೋ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೇನಾದರೂ ಸಜೆಷನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.